ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವಿಷಯ ಏನು ಅಂದರೆ, ನಮ್ಮ ಚಾನಲ್ಲು 5,000 ಜನ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಈ ಸಪೋರ್ಟ್ ಹೀಗೆ ಇರಲಿ. ನನ್ನ ಚಾನಲ್ ಅಂತ ಅಲ್ಲ, ಕರ್ನಾಟಕದಲ್ಲಿ ಯಾರೇ ಕನ್ನಡಿಗರು ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂತ ಯೂಟ್ಯೂಬ್ ಚಾನಲ್ ಮಾಡಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಅಷ್ಟು ಇಲ್ಲ. ಈಗ ನಂದು 5,000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿರೋದ್ರಿಂದ, ಬಟ್ 3,000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದ್ದಾಗಲೇ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಅಂತ ಸೋಲೋ ಕ್ರಿಯೇಟರ್ಲಿ ಹೈಯೆಸ್ಟ್ ಸಬ್ಸ್ಕ್ರೈಬರ್ಡ್ ಚಾನಲ್ ಆಗಿತ್ತು. ಈಗಲೂ ಇದೆ ಹೈಯೆಸ್ಟ್ ಇರೋದು. ಮುಂದೆ ಜನ ಸೆಲೆಕ್ಟ್ ಆಗಿರೋರು ಅಥವಾ ಆಸ್ಪರೆಂಟ್ಸು ನಿಮ್ಮ ಚಾನಲ್ಗಳ ಶುರು ಮಾಡಿ ನೀವು ತಿಳ್ಕೊಂಡಿರೋದನ್ನ ಬೇರೆಯವರಿಗೆ ಸ್ಪ್ರೆಡ್ ಮಾಡಿ, ಅವೇರ್ನೆಸ್ ಸ್ಪ್ರೆಡ್ ಆಗಲಿ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ. ಸೊ ಈಗ ಈ ವಿಡಿಯೋ ಮೇನ್ ಟಾಪಿಕ್ ಬರ್ತೀನಿ. SBI ಕ್ಲರ್ಕ್ ಪ್ರಿಲಿಮ್ಸ್ 2025 ಇವತ್ತು ಅಂದರೆ 20/9/2025 4 ಶಿಫ್ಟಲ್ಲಿ ಎಕ್ಸಾಮ್ ಆಗಿತ್ತು. ಆ 4 ಶಿಫ್ಟ್ದು ಡಿಫಿಕಲ್ಟಿ ಲೆವೆಲ್ಲು ಮತ್ತು ಯಾವ ಶಿಫ್ಟಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ ಟೈಪ್ ಕ್ವಶನ್ಸ್ ಬಂದಿತ್ತು ಅದು, ಮತ್ತು ನಿಮ್ಮ ಅಟೆಂಪ್ಟ್ಸ್ ಅಂದರೆ ಗುಡ್ ಅಟೆಂಪ್ಟ್ಸ್ ಅಂತ ಏನು ಕನ್ಸಿಡರ್ ಆಗುತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಹೇಳ್ತೀನಿ. ನಾನು ಇಲ್ಲಿ PDF ಕಲೆಕ್ಟ್ ಮಾಡ್ಕೊಂಡಿರೋದು ಅಂದರೆ, ನಾನು ವೆಬ್ಸೈಟಲ್ಲಿ ಒಂದು ವೆಲ್ ನೋನ್ ಪ್ಲ್ಯಾಟ್ಫಾರ್ಮಿಂದ ವೆಬ್ಸೈಟಲ್ಲಿ ಸ್ಕ್ರೀನ್ಶಾಟ್ಗಳು ತೊಗೊಂಡು ಕ್ರಾಪ್ ಮಾಡಿಬಿಟ್ಟು ಅದನ್ನು ನಾನು ನನ್ನ ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಆ್ಯಂಡ್ ಅದರಲ್ಲಿ ಅವರು ಓವರ್ ಆಲ್ ಇಂಡಿಯಾ ವ್ಯೂವಲ್ಲಿ ಗುಡ್ ಅಟೆಂಪ್ಟ್ಸ್ ಅಂತ ಕೊಟ್ಟಿರ್ತಾರೆ. ಬಟ್ ನಾನು ನಮ್ಮ ಸ್ಟೇಟಿಗೆ ಓವರ್ ಆಲ್ ಗುಡ್ ಅಟೆಂಪ್ಟ್ಸ್ ಅಂದರೆ ಎಷ್ಟು ಇರ್ಬೋದು, ಎಷ್ಟು ಕನ್ಸಿಡರ್ ಮಾಡ್ಬೋದು ಓಕೆ ಅಂತ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಶಿಫ್ಟ್ ಬಂದುಬಿಟ್ಟು ಡಿಫಿಕಲ್ಟಿ ಲೆವೆಲ್ ವೈಸ್ ಹೋದರೆ ಇಂಗ್ಲೀಷು ಈಸಿ ಇತ್ತಂತೆ. ಆ್ಯಂಡ್ ನ್ಯೂಮರಿಕಲ್ ಬಿಟ್ಟು ಈಸಿ ಟು ಮಾಡರೇಟ್. ಮೇ ಬಿ ಲೆಂತಿ ಅಥವಾ ಟ್ರಿಕ್ಕಿ ಕ್ವಶನ್ಸ್ ಅಥವಾ ಮಿಸ್ಸಿಂಗ್ ನಂಬರ್ ರಾಂಗ್ ನಂಬರ್ ಏನೋ ಬಂದಿರುತ್ತೆ. ನಾನು ನೋಡಿಲ್ಲ ಏನು ಬಂದಿದೆ ಅಂತ. ಈಗ ನೋಡ್ತಾ ಹೋಗೋಣ ಏನೇನು ಬಂದಿತ್ತು ಅಂತ. ರೀಸನಿಂಗ್ ಎಬಿಲಿಟಿ ಈಸಿ ಲೆವೆಲು. ಯೂಶಲಿ ರೀಸನಿಂಗ್ ಎಬಿಲಿಟಿ SBI ಆಗಲಿ ಕ್ಲರಿಕಲ್ ಎಕ್ಸಾಮಲ್ಲೆಲ್ಲ ಫುಲ್ ಅಂದರೆ ಔಟ್ ಆಫ್ 35 ಮಿನಿಮಮ್ ಒಂದು ಬಿಟ್ಟು 34 ಅಟೆಂಡ್ ಮಾಡೋಂಗಿರುತ್ತೆ. ಯಾಕೆಂದರೆ ಒಂದು ಮೀನಿಂಗ್ಫುಲ್ ವರ್ಡ್ ಅಂತ ಬರುತ್ತೆ. ಅದು ನಾನು ಸಜೆಸ್ಟ್ ಮಾಡ್ತೀನಿ, ಬೆಟರ್ ಅವಾಯ್ಡ್ ಮಾಡಿ 100% ಗೊತ್ತಾಗಲಿಲ್ಲ ಅಂತ ಅಂದರೆ. ಸೊ ಈಗ ಇಂಗ್ಲೀಷ್ ನೋಡೋಣ. ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಯಾವುದ್ರ ಮೇಲೆ ಬಂದಿತ್ತು ಅಂತಂದರೆ, ಓಷನ್ ರಿಸರ್ಚ್ ಸಮಥಿಂಗ್ ಪ್ಯಾರಾಗ್ರಾಫ್. ಅದರಲ್ಲಿ ಸಿನೋನಿಮ್ ಮತ್ತು ಆಂಟೋನಿಮ್ ಕೊಟ್ಟಿದ್ದಂತೆ. ಅಪ್ರೋಚ್ ಅಂಡ್ ಡೀಪ್. ಈಗ ಎರರ್ ಸ್ಪಾಟಿಂಗ್ 5 ನಾನು ಮೊನ್ನೆ ವಿಡಿಯೋ ಮಾಡಿದ್ದಾಗಲೇ ಹೇಳಿದ್ದೆ ಎರರ್ ಸ್ಪಾಟಿಂಗ್ ಅವಾಯ್ಡ್ ಮಾಡಿ ಅಂತ. ಅಂದರೆ ಲೈಕ್ 5 months ಬ್ಯಾಕ್ ಏನೋ ಒಂದು ವಿಡಿಯೋ ಮಾಡಿದೆ SBI ಪ್ರಿಪ್ರೇಷನ್ಗೆ ಅಂತ. ಅದರಲ್ಲಿ ಎರರ್ ಸ್ಪಾಟಿಂಗ್ ಅವಾಯ್ಡ್ ಮಾಡಿ ಅಂತ. ಅಂಡ್ ವರ್ಡ್ ಸ್ವ್ಯಾಪ್, ಸಿಂಗಲ್ ಫಿಲ್ಲರ್ಸು ಅಂಡ್ ಪ್ಯಾರಾಜಂಬಲ್ ನೋಡಿ ಯಾರೋ ಕೇಳ್ತಿದ್ರಿ ಮೊನ್ನೆ ಗ್ರೂಪಲ್ಲಿ ಪ್ಯಾರಾಜಂಬಲ್ ಬರುತ್ತೆ ಅಂತ. ಬಂದಿದೆ ಪ್ಯಾರಾಜಂಬಲ್ ಫಸ್ಟ್ ಶಿಫ್ಟಲ್ಲೇ ಬಂದಿದೆ. ಈಗ ನಾವು ರೀಸನಿಂಗ್ ಹೋಗೋಣ. ರೀಸನಿಂಗಲ್ಲಿ ಪಜಲ್ಸು 1, 2, 3 ಪಜಲ್ಸ್ ಬಂದಿದೆ. ಅಂಡ್ ಸಿಟಿಂಗ್ ಅರೇಂಜ್ಮೆಂಟ್ 1 ಬಂದಿದೆ. ಇನ್ನು ಉಳಿದಿದ್ದು ಸಿಲೋಗಿಸಮು ಅಂಡ್ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ಇನ್ಇಕ್ವಾಲಿಟಿ. ನೋಡಿ ನಾನು ಇನ್ಇಕ್ವಾಲಿಟಿ ಸಿಲೋಗಿಸಮು ಒಂದೊಂದ್ಸಲ 10 ಕೊಟ್ಟರೆ ಇದು ಕೊಡಲ್ಲ, ಇದು ಕೊಟ್ಟರೆ ಅದು ಕೊಡಲ್ಲ. ಬಟ್ 2 ಕೊಟ್ಟಾಗ 5 ಕೊಟ್ಟಿರಲ್ಲ. ಒಂದ್ರಲ್ಲಿ 3, ಇನ್ನು 3 ಇಲ್ಲಾಂದರೆ 3-2 ಕಾಂಬಿನೇಷನ್ ಕೊಟ್ಟಿರ್ತಾನೆ. ಸೊ ಫಸ್ಟ್ ಶಿಫ್ಟಲ್ಲಿ ಸಿಲೋಗಿಸಮ್ ಇನ್ಇಕ್ವಾಲಿಟಿ 2 ಕೊಟ್ಟಿದ್ದಾನೆ. ಅಂಡ್ ಆಲ್ಫಾ ನ್ಯೂಮರಿಕಲ್ ಸೀರೀಸ್, ಆಲ್ಫಾಬೆಟ್ ಸೀರೀಸು. ಸೊ ಇದಿಷ್ಟು ಇದರಲ್ಲಿ ಬಂದಿರೋದು. ಯಾವುದರಲ್ಲಿ? ನಮ್ಮ ರೀಸನಿಂಗಲ್ಲಿ ನೋಡಿ ಮೀನಿಂಗ್ಫುಲ್ ವರ್ಡ್ ಇದೆಯಲ್ಲ, ಇದನ್ನೇ ನಾನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳೋದು. ಯಾಕೆಂದರೆ ಅದು ತಪ್ಪಾಗೋ ಚಾನ್ಸಸ್ ಜಾಸ್ತಿ. ಇದು ಪೇರಿಂಗ್ ಆಲ್ಫಾಬೆಟ್ ಅರೇಂಜ್ಮೆಂಟ್ ಇದನ್ನು ಬೇಕಿದ್ರೆ ಅಟೆಂಡ್ ಮಾಡ್ಬೋದು. ಲಾಸ್ಟಿಗೆ ಅಟೆಂಡ್ ಮಾಡಿ. ಈ ಮಿಸೆಲೇನಿಯಸ್ ಏನಿರುತ್ತೆ 1 marks ಕ್ವಶನ್ನು, ಅದು ಯಾವಾಗಲೂ ಲಾಸ್ಟಿಗೆ ಅಟೆಂಡ್ ಮಾಡಬೇಕು. ನಾಳೆ ಇರೋರು ಅಥವಾ 27th ಇರೋರು ಇದು ನೆನ್ಪಿಟ್ಕೊಂಡು ಹೋಗಿರಿ. ಸೊ ಈಗ ಕ್ವಾಂಟಿಗೆ ಬರೋಣ. ಕ್ವಾಂಟಲ್ಲಿ ಟೇಬಲ್ DA, ಬಾರ್ಗ್ರಾಫ್ A, 2 DA ಬಂದಿದೆ, ಒಂದು ಕೇಸ್ಲೆಟ್ ಬಂದಿದೆ. ಅದಕ್ಕೆ ಅವರು ಏನು ಕೊಟ್ಟಿದ್ದಾರೆ, ಈಸಿ ಟು ಮಾಡರೇಟ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಕೇಸ್ಲೆಟ್ ಬಂದರೆ ಸ್ವಲ್ಪ ಹಾಗೆ ಅನಿಸುತ್ತೆ. ಕೇಸ್ಲೆಟ್ ಯೂಶಲಿ ಸ್ವಲ್ಪ ಜನ ಅಂದರೆ DA ಸಾಲ್ವ್ ಮಾಡೋರು ಕೇಸ್ಲೆಟ್ ತುಂಬ ಜನ ಸಾಲ್ವ್ ಮಾಡಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಸಿಂಪ್ಲಿಫಿಕೇಶನ್ 10 ಬಂದಿದೆ. ಆ್ಯಂಡ್ ಅರ್ಥಮೆಟಿಕ್ 12 ಕ್ವಶನ್ಸ್. ಸ್ಟ್ಯಾಂಡರ್ಡ್ ಆಗಿ ಇದೇ ರೇಂಜಲ್ಲಿ ಇರುತ್ತೆ ಕ್ವಶನ್ಸು. ಯಾರೋ ಅರ್ಥಮೆಟಿಕ್ ನಾನು ಓದೇ ಇಲ್ಲ ಅನ್ನೋರು ಕ್ಲಿಯರ್ ಮಾಡ್ಬೋದಾ ಬೇಡವಾ ಅಂತಂದರೆ ನೋಡಿ 12 ಬಂದಿದೆ. ಉಳಿದಿದ್ದೆಲ್ಲ ಡೂಯೇಬಲ್. ಅರ್ಥಮೆಟಿಕ್ ನೀವು ಓದಿಲ್ಲ ಅಂತಂದ್ರೂ ಇಷ್ಟು ಅಟೆಂಡ್ ಮಾಡಿದರೆ 35ರಲ್ಲಿ 12 ಉಳಿದ್ರೆ ಇನ್ನು 23 ಕ್ವಶನ್. 23-25 ಟಾರ್ಗೆಟ್ ಇಟ್ಕೊಂಡು ನೀವು ಅಟೆಂಡ್ ಮಾಡಿದರೆ ನಿಜವಾಗ್ಲೂ ಕ್ಲಿಯರ್ ಮಾಡ್ಕೋಬೋದು. ಆ ಅರ್ಥಮೆಟಿಕಲ್ಲೂ ಈಸಿ ಕ್ವಶನ್ಸ್ ಇದ್ದೇ ಇರುತ್ತೆ. ಏಜು, ಪಾರ್ಟ್ನರ್ಶಿಪ್ ಅದೆಲ್ಲ ಅಟೆಂಡ್ ಮಾಡೋವಂಥ ಕ್ವಶನ್ಸ್. ಅವನ್ನ ಅಟೆಂಡ್ ಮಾಡಿದ್ರು ಸಾಕು ನೀವು. ಈಗ ಶಿಫ್ಟ್ 2 ಹೋಗೋಣ. ಸೊ ಶಿಫ್ಟ್ 1 ನಾನು ಹೇಳ್ತೀನಿ. ಈಗ ಇಲ್ಲಿ ಇವರು 72 to 84 ಅಂತ ಕೊಟ್ಟಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಶಿಫ್ಟು ಕರ್ನಾಟಕದಲ್ಲಿ ನೀವು 65 ಅಟೆಂಪ್ಟ್ ಅಂದರೆ ಅಟೆಂಪ್ಟ್ಸ್ ಹೇಳಲ್ಲ ನಾನು ಇಲ್ಲಿ, ಯಾಕೆಂದರೆ ಓವರ್ ಆಲ್ ಅಟೆಂಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಅಕ್ಯುರೇಸಿ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ಇಂಗ್ಲೀಷಲ್ಲಿ ತುಂಬ ಜನ ಅಕ್ಯುರೇಸಿ ಇರಲ್ಲ ಅಷ್ಟು. ಸೊ ನನ್ನ ಒಪಿನಿಯನ್ನು, ಯಾರ್ಯಾರು ಇಂಗ್ಲೀಷ್ ಇನ್ಕ್ಲೂಡ್ ಆಗಿ ಅಂದರೆ ನಿಮ್ಮ ನೆಗೆಟಿವ್ ಎಲ್ಲ ಬಿಟ್ಟು 65+ ಮಾಡಿದ್ದೀರಾ, ಅಥವಾ 100% ಅಕ್ಯುರೇಸಿ 65 ಅಟೆಂಪ್ಟ್ಸ್ ಮಾಡಿದರೆ 65 to 70 ಅಟೆಂಡ್ ಮಾಡಿದರೆ ನಿಮ್ಮದು ಗುಡ್ ಅಟೆಂಪ್ಟ್ ಅಂತ.
65 ಅಕ್ಕಪಕ್ಕಿದ್ರೆ. ಒಬ್ಬರು 60 ಮಾಡಿರ್ತೀರ, ನೀವು ತುಂಬ ಬೇಜಾರಾಗಬೇಡಿ. ನಿಮ್ದು ಇಂಗ್ಲೀಷ್ ಅಟೆಂಪ್ಟ್ ಕಮ್ಮಿ ಇದ್ದು ರೀಸನಿಂಗ್ ಪಾಯಿಂಟ್ ಚೆನ್ನಾಗಿದ್ದು ಇಂಗ್ಲೀಷಲ್ಲಿ 100% ಅಕ್ಯುರೇಸಿಯಿಂದ 15 ಅಟೆಂಪ್ಟ್ ಮಾಡಿದ್ರು ಇಂಗ್ಲೀಷಲ್ಲಿ ನಿಮ್ಮ ಕ್ಲಿಯರ್ ಆಗೋದು ಚಾನ್ಸ್ ಇರುತ್ತೆ. ಸೊ ಈಗ ಶಿಫ್ಟ್ 2 ಹೋಗೋಣ. ಶಿಫ್ಟ್ 2ಲಿ ಇಂಗ್ಲೀಷ್ ಈಸಿ, ಮತ್ತೆ ನ್ಯೂಮರಿಕಲ್ ಎಬಿಲಿಟಿ ಅಗೇನ್ ಈಸಿ ಟು ಮಾಡರೇಟ್, ಮತ್ತೆ ರೀಸನಿಂಗ್ ಎಬಿಲಿಟಿ ಈಸಿ ಅಂತ ಕೊಟ್ಟಿದ್ದಾರೆ. ಸೊ ಶಿಫ್ಟ್ 2 72 to 85 ಈಸಿ ಟು ಮಾಡರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಕ್ವಶನ್ಸ್ ಯಾವ ಟೈಪ್ ಬಂದಿತ್ತು ಅಂತ ನೋಡೋಣ. ಇಲ್ಲಿ ನೋಡಿ ಪ್ಯಾರಲಲ್ ಸಿಟಿಂಗ್ ಅರೇಂಜ್ಮೆಂಟ್ ಬಂದಿದೆ, ಇಲ್ಲೂ 2 ಪಜಲ್ ಬಂದಿದೆ, 3 ಪಜಲ್ ಬಂದಿದೆ, ಅಲ್ಲೂ 3 ಪಜಲ್ ಬಂದಿತ್ತು, ಅಲ್ಲೊಂದು ಸಿಟಿಂಗ್ ಅರೇಂಜ್ಮೆಂಟ್ ಇತ್ತು, ಇಲ್ಲೂ ಒಂದು ಸಿಟಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಸಿಲೋಗಿಸಮ್ ಇನ್ಇಕ್ವಾಲಿಟಿ ಎಲ್ಲದರಲ್ಲೂ ಎಲ್ಲ ಶಿಫ್ಟಲ್ಲೂ ಸಿಲೋಗಿಸಮ್ ಎರಡನ್ನೂ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬ್ಲಡ್ ರಿಲೆಕ್ಷನ್ ಇದೆ, ಅಲ್ಲೇನಿತ್ತು ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಇತ್ತು, ಒಂದಿದ್ರೆ ಒಂದಿರಲ್ಲ. ಬಟ್ ಕೆಲವೊಂದು ಶಿಫ್ಟ್ ಅಲ್ಲಿ ಮೇ ಬಿ ಇವತ್ತಾಗಿದೆಯೋ ಇಲ್ಲ ಗೊತ್ತಿಲ್ಲ, ಮುಂದೆ ನೋಡೋಣ. ಬ್ಲಡ್ ರಿಲೇಷನ್ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಎರಡೂ ಕೊಟ್ಟಿರ್ತಾನೆ. ಅವಾಗ ಏನ್ ಮಾಡಿರ್ತಾನೆ, ಕ್ವಶನ್ಸ್ಗಳನ್ನ ಕಮ್ಮಿ ಮಾಡಿರ್ತಾನೆ, ಲೈಕ್ 3 2 2 2 ಆ ಥರ ಕೊಟ್ಟಿರ್ತಾನೆ. ಸೊ ಮೀನಿಂಗ್ಫುಲ್ ವರ್ಡ್ ಆಗಲೇ ಹೇಳಿದಾಗೆ ಬಂದಿದೆ, ಪೇರ್ಸ್ ಹಾರ್ಡ್ ಒನ್ ಔಟ್. ಸೊ ಇದಿಷ್ಟು ಮೂರನ್ನ ಲಾಸ್ಟಿಗೆ ಅಟೆಂಡ್ ಮಾಡಬೇಕು, ಫಸ್ಟ್ ಅಟೆಂಡ್ ಮಾಡಬಾರ್ದು. ಫಸ್ಟ್ 33 ಏನಿದೆ ಅದು ನಮ್ಮ ಟಾರ್ಗೆಟ್, ಜಾಸ್ತಿ ಮಾರ್ಕ್ಸ್ ಕೊಡೋ ಅಂಥ ಕ್ವಶನ್ಸ್. ಈಗ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಇಂಗ್ಲೀಷಲ್ಲಿ ಆ್ಯಕ್ಚುಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ 10 ಕ್ವಶನ್ಸ್ ಇರುತ್ತೆ. 8 to 10, 8 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ನೀವು ಬೇಕಿದ್ರೆ ಮುಂದೆ ನೋಡಿದ್ರು, ನಾಳೆ ಇದ್ರು, 27th ಇದ್ರು, 8 ಅಂತೂ ಇದ್ದೇ ಇರುತ್ತೆ. ನೀವು ರೀಡಿಂಗ್ ಕಾಂಪ್ರಿಹೆನ್ಷನ್ ನಿಧಾನಕ್ಕೆ ಕುತ್ಕೊಂಡು ಕರೆಕ್ಟಾಗಿ ಓದ್ಬಿಟ್ಟು ಎಲ್ಲದು, ಈಗ ಆಂಟೋನಿಮ್ ಸಿನೋನಿಮ್ ಬಿಡಿ, ಅದು ಬಿಟ್ಟು ವೊಕ್ಯಾಬ್ಯುಲರಿ ಬಿಟ್ಟು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರು ಅಲ್ಲೇ ನಿಮಗೆ 8 ರಿಂದ 10 ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಯಾರು ತುಂಬಾ ಡಿಫಿಕಲ್ಟಿ ಫೇಸ್ ಮಾಡ್ತಾರೆ ಇಂಗ್ಲೀಷಲ್ಲಿ ಅವ್ರಿಗೆ ಹೇಳ್ತಿರೋದು. 20 minutes ಅಲ್ಲಿ ಬೇಕಿದ್ರೆ 10 minutes ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಕೊಡಿ, ನೀಟಾಗಿ ಓದ್ಬಿಟ್ಟು 10 ಬರಬೇಕು, ಆ ಥರ ಅಟೆಂಡ್ ಮಾಡಿ. ಅದ್ಬಿಟ್ಟು ವರ್ಡ್ ಅರೇಂಜ್ಮೆಂಟ್ ಆರಾಮಾಗಿ ಈಸಿ ಇರುತ್ತೆ, ಅದು ಮಾಡ್ಬೋದು. ಸಿಂಗಲ್ ಫಿಲರ್ಸು ಈಸಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಜಂಬಲ್ಡ್ ಸೆಂಟೆನ್ಸ್ ಮಾತ್ರ ಅದೇ ಪ್ಯಾರಾಜಂಬಲ್ಲೇ. ಇದು ಒಂದು ಕ್ಲಾಸ್ ಇದೆ ನಿಮಿಷಾ ಬನ್ಸಾಲ್ ಮ್ಯಾಮ್ದು, ಪ್ಯಾರಾಜಂಬಲ್ ಅಂತ. ಅದೊಂದು ಕ್ಲಾಸ್ ಕೇಳಿ, ಅದಾದ್ಮೇಲೆ ಈಸಿ ಆಗುತ್ತೆ. ಯಾಕೆಂದ್ರೆ ಇಂಗ್ಲೀಷಲ್ಲಿ ನಂದು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಬರೋ ರೇಂಜ್ ಆದ್ಮೇಲೂ ನಂಗೆ ಪ್ಯಾರಾಜಂಬಲ್ ಪ್ರಾಬ್ಲಮ್ ಆಗ್ತಿತ್ತು. ಅವಾಗ ಅವ್ರ ಕ್ಲಾಸ್ ಕೇಳಿದೆ, ಅವ್ರ ಕ್ಲಾಸ್ ಕೇಳಿದ ಮೇಲೆ ಪ್ಯಾರಾಜಂಬಲ್ ನಂಗೆ ಈಸಿ ಆಯಿತು. ಸೊ ಈಗ ನೆಕ್ಸ್ಟ್ ಶಿಫ್ಟಿಗೆ ಹೋಗೋಣ. ಈಗ ನೆಕ್ಸ್ಟ್ ಶಿಫ್ಟ್ ಇಂಗ್ಲೀಷ್ ಮಾಡರೇಟ್. ಸೊ ಇಲ್ಲಿ ಇಂಗ್ಲೀಷ್ ಮಾಡರೇಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಓವರ್ ಆಗಿ ಮಾಡರೇಟ್ ಅಂತ ಕೊಟ್ಟಿರ್ತಾರೆ. ಇವರೆಲ್ಲ ಸ್ಟೂಡೆಂಟ್ಸ್ ಅನಾಲಿಸಿಸ್ ಮಾಡಿರ್ತಾರೆ. ಬಿಗ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಸ್ಟೂಡೆಂಟ್ಸು ಅಂದ್ರೆ ಆಲ್ ಓವರ್ ಇಂಡಿಯಾ ಅವ್ರಿಗೆ ಕಾಂಟ್ಯಾಕ್ಟ್ ಇರೋರು ಅಥವಾ ಅವ್ರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವ್ರದ್ದೆಲ್ಲರದು ರಿವ್ಯೂ ತಗೊಂಡೇ ಮಾಡಿರ್ತಾರೆ. ಸೊ ಈ ತರ ಫುಲ್ ಮಾಡರೇಟ್ ಇದ್ರೆ, ಈಗ ಥರ್ಡ್ ಶಿಫ್ಟ್ ಮಾಡರೇಟ್ ಇದ್ರೆ ನಿಮಗೆ ನಾರ್ಮಲೈಸೇಷನ್ ಪಾಯಿಂಟ್ ಸಿಗೋ ಎಡ್ಜ್ ಜಾಸ್ತಿ ಇರುತ್ತೆ. ಸೊ ಅಕ್ಯುರೇಸಿ ಚೆನ್ನಾಗಿದ್ರೆ ನಾರ್ಮಲೈಸೇಷನ್ ಪಾಯಿಂಟ್ ಸಿಕ್ಕಿದಾಗ ಅದು ಎಫೆಕ್ಟಿವ್ ಆಗಿ ಗೊತ್ತಾಗುತ್ತೆ, ಇಷ್ಟು ಸಿಕ್ಕಿದೆ ಅಂತ. ಫಾರ್ ಎಕ್ಸಾಂಪಲ್ ನಂದು RRB PO ಲಾಸ್ಟ್ ಇಯರ್ ಕ್ವಾಂಟಲ್ಲಿ ನಾನು 12 ಅಟೆಂಪ್ಟ್ ಮಾಡಿದ್ದು, ನಂದು 18 ಮಾರ್ಕ್ಸ್ ಬಂದಿತ್ತು. ಸೊ ಅಲ್ಲಿ ನನಗೆ 6 ಮಾರ್ಕ್ಸ್ ಅಂತೂ ನಾರ್ಮಲೈಸೇಷನ್ ಪಾಯಿಂಟ್ ಸಿಕ್ಕಿದೆ ಅಂತ ಗೊತ್ತಾಯ್ತು. ಸೊ ಈ ತರ ಅದೇ ನಾನು ತಪ್ಪಾಗಿದ್ದಿದ್ರೆ ಅಷ್ಟು ಮಾರ್ಕ್ಸ್ ಎಫೆಕ್ಟಿವ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅಕ್ಯುರೇಸಿ ನಾರ್ಮಲೈಸೇಷನ್ಗೆ ಲಿಂಕ್ ಇಲ್ಲ, ಬಟ್ ಎಲ್ಲರೂ ಲಿಂಕ್ ಇದೆ ಅಂತ ನೀವು ಯೂಟ್ಯೂಬಲ್ಲಿ ತುಂಬಾ ಚೆನ್ನಾಗಿ ನೋಡಿರ್ಬೋದು. ಬಟ್ ಅಕ್ಯುರೇಸಿಗೂ ನಾರ್ಮಲೈಸೇಷನ್ಗೂ ಲಿಂಕ್ ಇಲ್ಲ. ಸೊ ಈಗ ಕ್ಲರಿಕಲ್ ಎಕ್ಸಾಮ್ ನೋಡೋಣ. ಸಾರಿ, ಈಗ ಅದು ಇಂಗ್ಲೀಷಲ್ಲಿ ಇಲ್ಲೂ 8 ಕ್ವಶನ್ ಇರೋದು ಅಂಡ್ ಕ್ಲೋಸ್ ಟೆಸ್ಟ್ ಇದೆ. ಎರರ್ ಸ್ಪಾಟಿಂಗ್ 5 ಇದೆ. ಎರರ್ ಸ್ಪಾಟಿಂಗ್ ಅಂತೂ ನಾನಂತೂ ಯಾವ ಎಕ್ಸಾಮ್ ಅಟೆಂಡ್ ಮಾಡಿರಲಿಲ್ಲ. 2 ಮಾತ್ರ ಅಟೆಂಡ್ ಮಾಡ್ತಿದ್ದೆ, ಅದು 100% ಗೊತ್ತಿದ್ದಿದ್ರೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಸಿಟಿಂಗ್ ಅರೇಂಜ್ಮೆಂಟ್ ಒಂದಿದೆ, ಇದರಲ್ಲಿ 2 ಸಿಟಿಂಗ್ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಪಜಲ್ ಆಗಿದ್ರೆ 2 ಕೊಟ್ಟಿರ್ತಾರೆ. ಟೋಟಲ್ 4, 20 ಮಾರ್ಕ್ಸಿಗಂತೂ ಇರುತ್ತೆ. 20 ಮಾರ್ಕ್ಸಿಗೆ ಸಿಟಿಂಗ್ ಅರೇಂಜ್ಮೆಂಟ್ ಪಜಲ್ ಇಂದ ಇರುತ್ತೆ. ಉಳಿದಿದ್ದೆಲ್ಲ ಮಿಸ್ಸೆಲೇನಿಯಸ್, 2 ರಿಂದ 3 ಮಿಸ್ಸೆಲೇನಿಯಸ್ ಇರುತ್ತೆ. ಸಿಲೋಗಿಸಮ್ ಇನ್ಇಕ್ವಾಲಿಟಿ ಇಲ್ಲೂ 2 ಕೊಟ್ಟಿದ್ದಾನೆ, ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಶಿಫ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದ, ಸೆಕೆಂಡ್ ಶಿಫ್ಟ್ ಅಲ್ಲಿ ಏನು ಕೊಟ್ಟ, ಬ್ಲಡ್ ರಿಲೇಷನ್ ಕೊಟ್ಟ, ಮತ್ತೆ ಇಲ್ಲಿ ಏನು ಕೊಟ್ಟ, ಡೈರೆಕ್ಷನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಶಿಫ್ಟ್ ಅಲ್ಲಿ ನೋಡೋಣ, ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಕ್ವಾಂಟಿಗೆ ಬಂದ್ರೆ ಅದೇ ಟೇಬಲ್ ಡಿ ಇದೆ, ಪಾರಾಗ್ರಾಫ್ ಇದೆ. ಇದ್ರಲ್ಲಿ ನೋಡಿ ಕೇಸ್ಲೆಟ್ ಇಲ್ಲ. ಸೊ ಈ ಶಿಫ್ಟ್ ಕ್ವಾಂಟ್ ಅವರು ಆರಾಮಾಗಿ ಮಾಡ್ಬೋದಿತ್ತು, ಯಾಕೆಂದ್ರೆ ಸಿಂಪ್ಲಿಫಿಕೇಶನ್ ಕೂಡ 14 ಇದೆ. ಮೇ ಬಿ ಸಿಂಪ್ಲಿಫಿಕೇಶನ್ ಒಂದು 4 ರಿಂದ 4 ಕ್ವಶನ್ ಆದ್ರೂ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಕೊಟ್ಟಿರ್ತಾನೆ ಈ ಶಿಫ್ಟ್ ಅಲ್ಲಿ, ಥರ್ಡ್ ಶಿಫ್ಟ್ ಅಲ್ಲಿ. ಈಗ 4th ಶಿಫ್ಟಿಗೆ ಹೋಗೋಣ. 4th ಶಿಫ್ಟ್ ಅಲ್ಲಿ ಹಾಗೆ ನ್ಯೂಮರಿಕಲ್ ಬಿಟ್ಟು ಈಸಿ ಟು ಮಾಡರೇಟ್ ಕೊಟ್ಟಿದ್ದಾರೆ. ಮೇ ಬಿ ಕೇಸ್ಲೆಟ್ ಕೊಟ್ಟಿದ್ರು ಅಥವಾ ನಂಬರ್ ಸೀರೀಸ್ ಕಾಣಿಸ್ಲೇ ಇಲ್ಲ. ನೋಡೋಣ ನಂಬರ್ ಸೀರೀಸ್ ಏನಾದ್ರು ಈ ಶಿಫ್ಟ್ ಅಲ್ಲಿ ಕೊಟ್ಟಿದ್ದಾರಾ ಅಂತ. ಸೊ ಇಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ಬಂದಿದೆ, ಮಂತ್ ಬೇಸ್ಡ್ ಬಂದಿದೆ, ಪಜಲ್ಲು ಫ್ಲೋರ್ ಬೇಸ್ಡ್ ಬಂದಿದೆ. ಇಲ್ಲಿ ಆಲ್ಫಾ ನೋಡಿ, ಇಲ್ಲಿ ಬ್ಲಡ್ ರಿಲೇಷನ್ ಕೊಟ್ಟ, ಕೋಡಿಂಗ್ ಡಿಕೋಡಿಂಗ್ ಕೊಟ್ಟ. ಬಟ್ ಒಂದು ಪಜಲ್ ಕಮ್ಮಿ ಮಾಡ್ಬಿಟ್ಟು ಕೋಡಿಂಗ್ ಡಿಕೋಡಿಂಗ್ ಕೊಟ್ಟ. ಇದು ಆಕ್ಚುಲಿ ಈಸಿ. ಈ ಶಿಫ್ಟ್ ಇಂದು ರೀಸನಿಂಗು ಮೇ ಬಿ ಈಸಿ ಇದೆ. ನೋಡಿ ಈಸಿ ಇದೆ, ಯಾಕೆ ಅಂತ ಅಂದ್ರೆ ಒಂದು ಪಜಲ್ ಕಮ್ಮಿ ಮಾಡಿದ್ದಾರೆ, ಕೋಡಿಂಗ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಕೋಡಿಂಗ್ ಡಿಕೋಡಿಂಗು ಪಜಲ್ಗಿಂತ ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಅಂಡ್ 4 ಫ್ಲೋರು 2 ಫ್ಲಾಟ್ ನಾರ್ಮಲ್ ಸ್ಟ್ಯಾಂಡರ್ಡೈಸ್ಡ್ ಪಜಲ್. ಮಂತ್ ಬೇಸ್ಡ್ 8 ಮಂತ್ಸ್ ಸ್ಟ್ಯಾಂಡರ್ಡೈಸ್ಡ್, 8 ಸೀಟಿಂಗು ಫೇಸಿಂಗ್ ಇನ್ಸೈಡ್, ಇದು ಸ್ಟ್ಯಾಂಡರ್ಡೈಸ್ಡ್. ಈ ಪೇಪರ್ ಅಲ್ಲಿ ನೀವು ಮಿನಿಮಮ್ ಅಂದ್ರೆ ಆಗ್ಲೇ ನಾನು ಹೇಳಿದ್ದೀನಿ
ಈ ಮೀನಿಂಗ್ಫುಲ್ ವರ್ಡ್ ಮತ್ತು ನಂಬರ್ ಪೇರಿಂಗ್ ಎರಡೂ ಬಿಟ್ರು 33 ಆರಾಮಾಗಿ ಅಟೆಂಡ್ ಮಾಡ್ಬೋದು ಈ ಪೇಪರಲ್ಲಿ. ನಿಮ್ಮ ಅಟೆಂಪ್ಟ್ಸ್ ಕಮೆಂಟ್ ಮಾಡಿ 4 ಶಿಫ್ಟಲ್ಲಿ ಎಷ್ಟು ಅಟೆಂಡ್ ಮಾಡಿದ್ರಿ ಎಲ್ಲ ಅಂತ. ಈಗ ಇದಕ್ಕೆ ಬರೋಣ. ಇದ್ರಲ್ಲಿ ನೋಡಿ ಏನು ಮಾಡಿದ್ದಾರೆ, 7 ಕೊಟ್ಟಿದ್ದಾರೆ ಅಷ್ಟೇ ರೀಡಿಂಗ್ ಕಾಂಬಿನೇಷನು. ಓಕೆ, ಕ್ಲೋಸ್ ಟೆಕ್ಸ್ಟ್ ಇಲ್ಲಿ 6 ಇಲ್ಲಿ ಕೊಟ್ಟಿದ್ದಾನೆ, ಅದನ್ನು ತೆಗೆದು ಇಲ್ಲಿಗೆ ಹಾಕಿದ್ದಾನೆ. ಒಂದು ವರ್ಡ್ ಸ್ವ್ಯಾಪ್ 5. ಓಕೆ, ಇದು ವರ್ಡ್ ಸ್ವ್ಯಾಪ್ ಇದ್ದರೆ ಈಸಿ ಮಾಡ್ಬೋದು. ಮಿಸ್ಪೆಲ್ಟ್ 5 ಆ್ಯಂಡ್ ಫ್ರೇಸ್ ರಿಪ್ಲೇಸ್ಮೆಂಟ್. ಕ್ವಾಂಟಿಗೆ ಹೋಗೋಣ. ಕೇಸ್ಲೆಟ್ ಕೊಟ್ಟಿದ್ದಾನೆ, ಅದಕ್ಕೆ ಮಾಡ್ರೇಟ್ ಅಂತ ಬಂದಿರೋದು. ಹೇಳಿದ್ನಲ್ಲ ಆಗಲೇ ಕೇಸ್ಲೆಟ್ ಇದೆ, ಅದಕ್ಕೆ ಟೇಬಲ್ ಡಿ ಎ ಕೊಟ್ಟಿದ್ದಾರೆ, ಬಾರ್ಗ್ರಾಫ್ ಡಿ ಎ ಕೊಟ್ಟಿದ್ದಾರೆ, ಸಿಂಪ್ಲಿಫಿಕೇಶನ್ 10 ಆ್ಯಂಡ್ ಅರ್ಥಮೆಟಿಕ್ 11. ಸೊ ಎಷ್ಟಾಯಿತು? 10. ಓಕೆ, ಕರೆಕ್ಟ್ ಆಯಿತು, 35. ಸೊ ಯಾವ ಶಿಫ್ಟಲ್ಲೂ ನಂಬರ್ ಸೀರೀಸ್ ಕೊಟ್ಟಿಲ್ಲ ಇವತ್ತು. ಹಂಗಂತ ನಾಳೆ ಕೊಡಲ್ಲ ಅಂತಲ್ಲ, ಬಿ ಪ್ರಿಪೇರ್ಡ್. 3 ದಿನದಲ್ಲಿ ಒಂದಿನಾದರೂ ಕೊಡ್ತಾರೆ ಯಾವುದು ನಂಬರ್ ಸೀರೀಸು ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ಶಿಫ್ಟಲ್ಲೂ ಕೊಟ್ಟಿಲ್ಲ. ಸಿಂಪ್ಲಿಫಿಕೇಶನು ಡಿ ಎಲೆ ಮುಗ್ಸಾಕಿದ್ದಾರೆ, ಅರ್ಥಮೆಟಿಕ್ ಮತ್ತು ಸಿಂಪ್ಲಿಫಿಕೇಶನು ಡಿ ಎಲೆ. ಬಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ನಂಬರ್ ಸೀರೀಸು ಇವತ್ತು ಯಾರಿಗೂ ಕೊಟ್ಟಿಲ್ಲ ಅಂತ ಅಂದರೆ ನಾಳೆ ಕೊಡಲ್ಲ ಅಂತಲ್ಲ, ಕೊಡ್ಬೋದು. ಸೊ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಟ್ರಿಕ್ಸ್ ಇದೆಯಲ್ಲ, ಅಂದರೆ ಸಿಂಬಲ್ಲು, ಅದು ಸೈನ್ಸು, ಅದನ್ನು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಹೋಗಿ, ನಾಳೆ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾವುದ್ಯಾವ್ದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ನ ಮತ್ತು ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ನಾಳೆ ಕೊಡೋ ಚಾನ್ಸ್ ಇದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೊತ್ತಾಯಿತು ಅನ್ಕೋತೀನಿ. ಆ್ಯಂಡ್ ಕರ್ನಾಟಕದಲ್ಲಿ ನೀವು 65 ಅರೌಂಡ್ ಅಟೆಂಪ್ಟ್ ಮಾಡಿದ್ದೀರಾ ಅಂದರೆ, ಅಷ್ಟು ಸ್ಕೋರಿಗೆ ಅಟೆಂಡ್ ಮಾಡಿದ್ದೀರಾ ಅಂದರೆ ಗುಡ್. ಯಾಕೆ ಅಂತಂದರೆ ನಾನು ಪೋಲ್ ಹಾಕಿದ್ದೆ ಟೆಲಿಗ್ರಾಮಲ್ಲಿ, ನೀವು ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಲೈಕ್ ಸ್ಯಾಚುರೇಷನ್ ಥರ ಎಲ್ಲರೂ 5%, 3% ತುಂಬ ಡೈವರ್ಸಿಫೈ ಆಗಿಬಿಟ್ಟಿದೆ ಈ ಸಲ ಪೋಲು. ಲಾಸ್ಟ್ ಟೈಮು ನಾನು ಪೋಲ್ ಹಾಕಿದ್ದೆ, ಅವಾಗ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ. ನಾನು ಅಟೆಂಡ್ ಮಾಡಿದ್ದೆ ಲಾಸ್ಟ್ ಟೈಮು. ನಾನು ಹೇಳಿದ್ದೆ 72 ±3 ಏನೋ ಹೇಳಿದ್ದೆ ಅನಿಸುತ್ತೆ. ಬಟ್ 70 ಎಕ್ಸಾಕ್ಟಾಗಿ 72.75 ಏನೋ ಕಟ್ ಆಫ್ ನಿಂತ್ಕೊಂಡಿತ್ತು, ಅದು 50 ವೇಕೆನ್ಸಿಗೆ. ಸೊ ಈ ಸಲ 200 ಏನೋ ಇರಬೇಕಲ್ಲ ವೇಕೆನ್ಸಿ. ಮೇ ಬಿ 65 ಅರೌಂಡೇ ಕಟ್ ಆಫ್ ನಿಲ್ತ್ಕೋಬೋದು. ಬಟ್ ನಾಳೆ ಅವ್ರಂಗಂತ 65 ಅಟೆಂಡ್ ಮಾಡೋದಕ್ಕೆ ರಿಲ್ಯಾಕ್ಸ್ ಮಾಡಬೇಡಿ. ಅಟೆಂಪ್ಟ್ ಡಸಂಟ್ ಮ್ಯಾಟರ್, ನಿಮ್ಮ ಅಕ್ಯುರೇಸಿ ಮ್ಯಾಟರ್ ಆಗುತ್ತೆ. ಇಂಗ್ಲೀಷಲ್ಲಿ ನೀವು ತುಂಬ ಸುಮ್ಮನೆ 30 ಅಟೆಂಡ್ ಮಾಡಿ ಜಸ್ಟ್ 8, 7 ಬಂದು ಯೂಸ್ ಇಲ್ಲ. ಸೊ 65 ಮಾರ್ಕ್ಸ್ ಬರೋಂಗೆ ಯಾರು ಅಟೆಂಡ್ ಮಾಡಿದರೆ ನೀವು ಸೇಫ್ ಝೋನ್ ಇರ್ತೀರಾ, ನೀವು ಮೇನ್ಸಿ ಪ್ರಿಪೇರ್ ಆಗ್ಬೋದು. ಆ್ಯಂಡ್ IBPS ಕ್ಲರ್ಕ್ ಇದೆ, ಇದರಲ್ಲಿ ಯಾರು ಚೆನ್ನಾಗಿ ಮಾಡಿಲ್ಲ. ತುಂಬ ಜನ ಹೇಳಿದ್ರಿ ನಂಗೆ, ಅಂದರೆ ಸಿಸ್ಟಮ್ ಎರರ್ ಆಯಿತು, ಮೌಸ್ ವರ್ಕ್ ಆಗಲಿಲ್ಲ, ಸಿಸ್ಟಮ್ ಶಟ್ ಡೌನ್ ಆಯಿತು ಅಂತ. ಅವರೆಲ್ಲ ಹೋಪ್ ಕಳ್ಕೊಬೇಡಿ. ಅದು ನೆಕ್ಸ್ಟ್ ಎಕ್ಸಾಮಲ್ಲಿ ಆ ಥರ ಆಗದೆ ಇರೋ ಥರ ಮೊದಲೇ ಕೂತ್ಕೊಂಡಾಗ ಸಿಸ್ಟಮ್ ಲ್ಯಾಗ್ ಆಗ್ತಿದೆಯಾ ಅಥವಾ ಮೌಸ್ನೆಲ್ಲ ವರ್ಕ್, ಅಂದರೆ ಮೌಸಲ್ಲಿ ಸ್ವಲ್ಪ ಮೂವ್ ಮಾಡಿ ಮತ್ತು ಕರ್ಸರ್ಸ್ ಮೂವ್ ಮಾಡಿ. ಅದಾದಮೇಲೆ ನಿಮಗೆ ಫಾಂಟು, ಕೆಲವೊಬ್ರು ಕೇಳಿದ್ರಿ ಫಾಂಟ್ ಸ್ವಲ್ಪ ಅಂದರೆ ಸ್ಕ್ರಾಲ್ ಮಾಡಬೇಕಿತ್ತು DIನ, ಆ ಥರ ಫಾಂಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅವಾಗ DIನ ಸ್ಕ್ರಾಲ್ ಮಾಡೋದು ತಪ್ಪುತ್ತೆ. ಅವ್ರಿಗೆ ಹೇಳಿ ನನಗೆ ಫಾಂಟ್ ಇದು ಜಾಸ್ತಿ ಆಯಿತು, ಇಲ್ಲ ಕಮ್ಮಿ ಮಾಡಿ ಅಂತ. ಅಥವಾ ಕಮ್ಮಿ ಇದ್ದರೆ ನಂಗೆ ಫಾಂಟ್ ಕಮ್ಮಿ ಆಗಿದೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ನೀವು, ಬ್ರೈಟ್ನೆಸ್ ಕಮ್ಮಿ ಇದ್ದರೆ ಬ್ರೈಟ್ನೆಸ್ ಕೊಡಿ ಅಂತ ಕೇಳಿ. ಅವರು ಎಕ್ಸಾಮ್ ಸೆಂಟರ್ ಮಾಡ್ಕೊಡ್ಬೇಕು, ಅವ್ರು ಮಾಡಿಕೊಟ್ಟೆ ಕೊಡ್ತಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಯಾರ್ಯಾರಿಗಿದೆ ಅವರು ಆಲ್ ದ ಬೆಸ್ಟ್, ಚೆನ್ನಾಗಿ ಅಟೆಂಡ್ ಮಾಡಿ. ಆ್ಯಂಡ್ ಇವತ್ತು ತುಂಬ ಜನ ಜಾಸ್ತಿ ಅಟೆಂಡ್ ಮಾಡಿದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಆಯಿತು ಅಥವಾ ಕಟ್ ಆಫ್ ಜಾಸ್ತಿ ಹೋಗುತ್ತೆ, ನಾನು ಓದಿಲ್ಲ, ಆ ಥರ ಏನು ಮೈಂಡಲ್ಲಿ ಇಟ್ಕೋಬೇಡಿ. ಎಕ್ಸಾಮ್ ಸೆಂಟ್ರಲ್ ಏನಾಗುತ್ತೆ ಅದೆಲ್ಲ ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಮೆಂಟಲ್ ಎಬಿಲಿಟಿ ಕೈಯಲ್ಲಿರುತ್ತೆ, ನಿಮ್ಮ ಮೆಂಟಲ್ ಎಬಿಲಿಟಿ ಮೇಲಿರುತ್ತೆ. ಸೊ ಆಲ್ ದ ಬೆಸ್ಟ್.